ಶಸ್ತ್ರಾಸ್ತ್ರ ನಂಬಿ ಪ್ರಾಣ ಕಳೆದುಕೊಂಡಂತಹ ಖಮೇನಿ, ನಕಲಿ ಚೀನಾದಿಂದ ಎಡವಟ್ಟು ಮಾಡಿಕೊಂಡ ಇರಾನ್. ಚೀನಾದ ಶಸ್ತ್ರಾಸ್ತ್ರ ನಂಬಿ ಪ್ರಾಣ ಕಳೆದುಕೊಂಡಂತಹ ಖಮೇನಿ, ನಕಲಿ ಚೀನಾದಿಂದ ಎಡವಟ್ಟು ಮಾಡಿಕೊಂಡ ಇರಾನ್. ಇರಾನ್ ಅತ್ಯಾಧುನಿಕ ಕ್ಷಿಪಣಿ ಅಭಿವೃದ್ಧಿಪಡಿಸಿದ್ರು, ವೈಮಾನಿಕ ದಾಳಿ ತಡೆಯುವ ವ್ಯವಸ್ಥೆಯನ್ನ ಹೊಂದಿರಲಿಲ್ಲ. ಹೀಗಾಗಿ ಚೀನಾ ನಿರ್ಮಿತ HQ-9B ರಕ್ಷಣಾ ವ್ಯವಸ್ಥೆಯ ಖರೀದಿ. ಯಾರು ನಿಮ್ಮನ್ನ ಟಚ್ ಮಾಡಲ್ಲ ಎಂದಿದ್ದಂತಹ ಚೀನಾ HQ-9B 200 ಕಿಲೋಮೀಟರ್ ವ್ಯಾಪ್ತಿ ಗುರಿಗಳನ್ನ ಪತ್ತೆ ಮಾಡುತ್ತೆ. ಫೈರ್ ಜೆಟ್, ಬಾಂಬರ್ಗಳು, ಕ್ರೂಸ್ ಕ್ಷಿಪಣಿ ಪತ್ತೆ ಮಾಡುತ್ತೆ. HQ-9B ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ರಕ್ಷಣೆ ನೀಡುತ್ತೆ. ಇರಾನ್ಗೆ ಡೋಂಟ್ ವರಿ, HQ-9B ಇದೆ ಅಂತ ಹೇಳಿತ್ತು ಚೀನಾ. ಆದ್ರೆ ಇಸ್ರೇಲ್, ಅಮೆರಿಕ ಜೆಟ್ಗಳನ್ನ ಗುರುತಿಸಿದಂತಹ HQ-9B ಗುರುತಿಸಲೇ ಇಲ್ಲ. ಇಸ್ರೇಲ್ ದಾಳಿ ಬಗ್ಗೆ ಮೊದಲೇ ಊಹಿಸಿತ್ತು ಇರಾನ್. ಚೀನಾದಿಂದ HQ-9B ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿ ಮಾಡಿತ್ತು. ಆದ್ರೆ HQ-9B ಯುದ್ಧ ವಿಮಾನಗಳನ್ನ ಗುರುತಿಸಲು ವಿಫಲವಾಯಿತು. ಅಲಿ ಖಮೇನಿ ಸೇರಿದಂತೆ ಟಾಪ್ ಕಮಾಂಡರ್ಗಳೇ ಸಾವನ್ನಪ್ಪಿದ್ರು. ಅಲಿ ಖಮೇನಿ ಸೇರಿದಂತೆ ನಾಯಕರುಗಳು ಚೀನಾನ ನಂಬಿ ಪ್ರಾಣ ಕಳೆದುಕೊಂಡ್ರ. ನಕಲಿ ಚೀನಾದಿಂದ ಮತ್ತೆ ಎಡವಟ್ಟಾಗಿದೆ. ಚೀನಾ ನಂಬಿ ಪ್ರಾಣ ಕಳೆಕೊಂಡಂತ ಅಲಿ ಖಮೇನಿ ಸೇರಿದಂತೆ ಇರಾನ್ ನಾಯಕರು ಚೀನಾದ ಶಸ್ತ್ರಾಸ್ತ್ರವನ್ನ ನಂಬಿಕೊಂಡು ಈ HQ-9B ಅನ್ನೋದು ನಮ್ಮನ್ನ ರಕ್ಷಣೆ ಮಾಡತ್ತೆ, ಯುದ್ಧ ಬಂದ್ರೆ ತಡೆಯತ್ತೆ ಅನ್ನುವಂತಹ ರೀತಿಯಲ್ಲಿ ನಂಬಿ ಪ್ರಾಣ ಬಿಟ್ಟಿದ್ದಾರೆ. ಈಗ ನಕಲಿ ಚೀನಾದಿಂದ ಎಡವಟ್ಟು ಮಾಡಿಕೊಂತು ಇರಾನ್. ಇರಾನ್ ಅತ್ಯಾಧುನಿಕ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿತ್ತು. ವೈಮಾನಿಕ ದಾಳಿಯನ್ನ ತಡೆಯುವಂತಹ ಶಕ್ತಿ ಇರಾನ್ ಸಿದ್ಧಪಡಿಸಿದಂತಹ ಅತ್ಯಾಧುನಿಕ ಕ್ಷಿಪಣಿಗಳಿಗೆ ಇರಲಿಲ್ಲ. ಹಾಗಾಗಿ ಚೀನಾ ನಿರ್ಮಿಸಿದಂತಹ HQ-9B ರಕ್ಷಣಾ ವ್ಯವಸ್ಥೆಯನ್ನ ಖರೀದಿ ಮಾಡಿತ್ತು. ಯಾರು ನಿಮ್ಮನ್ನ ಟಚ್ ಮಾಡಕ್ಕಾಗಲ್ಲ, ನೀವು HQ-9B ಹೊಂದಿದ್ದೀರಿ ಅಂತ ಆಶ್ವಾಸನೆಯನ್ನ, ಭರವಸೆಯನ್ನ ಕೊಟ್ಟಿತ್ತು ಚೀನಾ. ಆದ್ರೆ ಏನಾಯ್ತು? HQ-9B 200 ಕಿಲೋಮೀಟರ್ ವ್ಯಾಪ್ತಿ ಗುರಿಗಳನ್ನ ಪತ್ತೆ ಮಾಡುತ್ತೆ ಅಂದಿತ್ತು ಚೀನಾ. ಎಲ್ಲಿ ಮಾಡ್ತು? ಫೈರ್ ಜೆಟ್, ಬಾಂಬರ್ಗಳು, ಕ್ರೂಸ್ ಕ್ಷಿಪಣಿ ಪತ್ತೆ ಮಾಡುತ್ತೆ ಅಂದಿತ್ತು. ಬಟ್ ಅದು ವಿಫಲವಾಯಿತು. HQ-9B ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ರಕ್ಷಣೆ ನೀಡುತ್ತೆ ಅಂದಿತ್ತು, ಅದೂ ಆಗಲಿಲ್ಲ. ಇರಾನ್ ಡೋಂಟ್ ವರಿ ಅಂತ ಚೀನಾ ಹೇಳಿತ್ತಲ್ಲ, ಎಲ್ಲಿದೆ ರೀ ಚೀನಾ? ಎಲ್ಲಿ ರಕ್ಷಣೆ ಮಾಡ್ತು? HQ-9B ಇದೆ ಅಂತ ಆಶ್ವಾಸನೆ ನೀಡಿದ್ದಂತ ಚೀನಾ, ಆದ್ರೆ ಇಸ್ರೇಲ್ ಮತ್ತು ಅಮೆರಿಕ ಜೆಟ್ಗಳನ್ನ ಗುರುತಿಸದೆ ಹೋಯ್ತು. ಚೀನಾ ನೀಡಿದಂತ ನಕಲಿ HQ-9B. ಇಸ್ರೇಲ್ ದಾಳಿ ಬಗ್ಗೆ ಮೊದಲೇ ಊಹಿಸಿತ್ತು ಇರಾನ್. ಚೀನಾದಿಂದ HQ-9B ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿ ಮಾಡಿತ್ತು. ಇರಾನ್ಗೆ ಗೊತ್ತಿತ್ತು ಈ ದಾಳಿಯನ್ನು ನಾವು ಎದುರಿಸಲೇಬೇಕಾಗತ್ತೆ. ಇಸ್ರೇಲಿನಂತೂ ಖಂಡಿತವಾಗಿಯೂ ಈ ದಾಳಿ ಬಂದೇ ಬರುತ್ತೆ, ಶುರುವಾಗುತ್ತೆ ಅಂತ. ಆದರೆ ಇರಾನ್ಗೆ ಅಮೆರಿಕ ಇಷ್ಟೊಂದು ಘೋರವಾದ ನಡೆಯನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥ ಊಹೆ ಇತ್ತ ಗೊತ್ತಿಲ್ಲ ಚೀನಾದಿಂದ. ಹಾಗಾಗಿಯೇ HQ-9B ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿ ಮಾಡಿತ್ತು ಪ್ರಾಣ ರಕ್ಷಣೆಗೋಸ್ಕರ. ಆದರೆ ಇವತ್ತು ದೇಶವೇ ಸರ್ವನಾಶವಾಗುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ. HQ-9B ಯುದ್ಧ ವಿಮಾನಗಳನ್ನ ಗುರುತಿಸುವಲ್ಲೂ ಕೂಡ ವಿಫಲವಾಯಿತು. ಫೈರ್ ಜೆಟ್, ಬಾಂಬರ್, ಕ್ರೂಸ್ ಕ್ಷಿಪಣಿಗಳನ್ನ ಪತ್ತೆ ಮಾಡೋದ್ ಹಂಗ ಹೋಗ್ಲಿ, ಆದ್ರೆ ಚೀನಾದಿಂದ ಖರೀದಿಸಿದಂತಹ HQ-9B ಇದೆಯಲ್ಲ, ಯುದ್ಧ ವಿಮಾನಗಳನ್ನ ಗುರುತಿಸೋದಕ್ಕೂ ಕೂಡ ವಿಫಲವಾಯಿತು. ಚೀನಾ ಆಟ ಆಡ್ತಾ ಇರಾನ್ಗೆ ಸುಳ್ಳು ಆಶ್ವಾಸನೆಯನ್ನ ಯಾಕೆ ಕೊಡ್ತು? ಅಥವಾ ಇದೆಲ್ಲವೂ ಗೊತ್ತಿದ್ರೂ ಕೂಡ ನಕಲಿ ಚೀನಾವನ್ನ ನಂಬಿ ಮೋಸ ಹೋಯ್ತಾ ಇರಾನ್?